ನಮಸ್ಕಾರಗಳು. ನಾವು ಹೊಸಕೋಟೆ ತಾಲೂಕು ಚೊಕ್ಕಳ್ಳಿ ಗ್ರಾಮ ಪಂಚಾಯಿತಿ ಮಧುಶ್ರೀ ಜಿ ಕೆಂಪಣ್ಣವರು ಮಾತಾಡುತ್ತಿದ್ದಾರೆ. ಎಲ್ಲರಿಗೂ ಸುಸ್ವಾಗತ. ತಾಲೂಕು ಬಿದಿರಳ್ಳಿಯಲ್ಲಿ ನೆಲೆಸಿರುವಂಥ ಬತ್ತೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹೊಸದಾಗಿ ಜೀರ್ಣೋದ್ಧಾರ ಬತ್ತೇಶ್ವರ ಸ್ವಾಮಿ ಜೀರ್ಣೋದ್ಧಾರ ದೇವಸ್ಥಾನವನ್ನು ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನೆಯನ್ನು 26/2/2020 ಮಾನ್ಯ ಸಿದ್ದರಾಮಯ್ಯನವರು ಆಗಮಿಸ್ತಾರೆ. ಜೀರ್ಣೋದ್ಧಾರಕ್ಕೆ ಆಗಮಿಸಿದಂಥ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಾಹೇಬರು ಬರ್ತಾಯಿದ್ದಾರೆ. ಹಾಗೂ ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಬೈರತಿ ಸುರೇಶ್ ಅವರು ಬರ್ತಾಯಿದ್ದಾರೆ. ಹಾಗೂ ನಮ್ಮ ಸ್ವಾಮೀಜಿಗಳಾದಂಥ ಕಾಗೇನಹಳ್ಳಿ ಶ್ರೀ ಸ್ವಾಮಿಗಳು ಬರ್ತಾಯಿದ್ದಾರೆ. ಹಾಗೂ ಮಂಜುನಾಥ್ ದೇವಸ್ಥಾನದ ಹೆಗ್ಗಡೆ ಸ್ವಾಮೀಜಿಯವರು ಬರ್ತಾಯಿದ್ದಾರೆ. ಹಾಗೂ ನಮ್ಮ ದೇವಸ್ಥಾನಕ್ಕೆ ತಳಪಾಯದಿಂದ ಒಗ್ಗಟ್ಟಾಗಿ ಅಧ್ಯಕ್ಷರಾದ ನಮ್ಮ ಜಗದೀಶ್ ಅಣ್ಣವರಿದ್ದಾರೆ. ಹಾಗೆ ಉಪಾಧ್ಯಕ್ಷರಾದ ಸುರೇಶ್ ಅಣ್ಣವರಿದ್ದಾರೆ. ಆಗ ಕಾರ್ಯದರ್ಶಿಯಾದ ಜಿ ವೆಂಕಟಪ್ಪನವರಿದ್ದಾರೆ. ಆಗ ಸುಸ್ವಾಗತ ಮಂಡಳಿ ಅಧ್ಯಕ್ಷರಾದ ಮನು ಅವರಿದ್ದಾರೆ. ಹಾಗೂ ನಮ್ಮ MTB ನಾಗರಾಜಣ್ಣವರು ಬರ್ತಾಯಿದ್ದಾರೆ. ಈ ಸಭೆಗೆ ಎಲ್ಲ ಸಾರ್ವಜನಿಕರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನಿಮ್ಮಲ್ಲಿ ಸವಿಯ ಪ್ರಾರ್ಥನಿಸುತ್ತೇನೆ. ದಿನಾಂಕ 24/2/2026 ಮಂಗಳವಾರ ಅಷ್ಟಮಿ ಗೋಧುಳ ಲಗ್ನದಲ್ಲಿ ಸಂಜೆ 5:30ಕ್ಕೆ ಕೈಗಂಗೆ ಪೂಜೆ, ಅಲೆಯ ಪ್ರವೇಶ, ಧ್ವಜಾರೋಹಣ, ಕಳಸ ಸ್ಥಾಪನೆ, ಮಹಾಗಣಪತಿ ಪೂಜಾ, ಪುಣ್ಯವಾಚನ, ಆದಿತ್ಯಾದಿ ನವಗ್ರಹ ಆರಾಧನೆ, ವಾಸ್ತುಕೋಶೋತ್ತ ಸುದರ್ಶನ ಸ್ವಾಮಿ ಆರಾಧನೆ ಮತ್ತು ಅಗ್ನಿ ಪ್ರತಿಷ್ಠಾಪನೆ, ಹೋಮಗಳು, ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ ರಾತ್ರಿ 9:30ಕ್ಕೆ. 2020 ಗುರುವಾರ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಬತ್ತೇಶ್ವರ ಸ್ವಾಮಿಯ ಶಿರ ಪ್ರತಿಷ್ಠಾಪನೆ, ಕಳಸ ಹೋಮಗಳು, ನೇತ್ರನಿಲಿಯೆ, ಗೋದರ್ಶನ, ಕಳಸ ಧ್ವಜಾರೋಹಣ, ಪೂರ್ಣ ಕುಂಭಾಭಿಷೇಕ, ಪಂಚಾಮೃತಾಭಿಷೇಕ, ರುದ್ರಹೋಮ, ಕೂಷಾಂಡಛೇದನ, ಅಷ್ಟಿಬಲಿ, ಆಧಾರದರಿಯ ಶೇವ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ. ಈ ಮೇಲೆ ತಿಳಿಸಿದ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವತಾ ಕಾರ್ಯಕ್ಕೆ ತಮ್ಮ ಮನು ಧನಗಳಿಂದ ಬತ್ತೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೆಯಬೇಕೆಂದು ಬಿದಿರಳ್ಳಿ ಬತ್ತೇಶ್ವರ ಸ್ವಾಮಿ ದೇವಾಲಯದ ಕಮಿಟಿ ಹಾಗೂ 6 ಕಂಬಿಯ ಯಜಮಾನರು ಹಾಗೂ ದೇವತಾ ಒಕ್ಕೂಲು ಸದಸ್ಯರು ಬಿದಿರಳ್ಳಿ ಗ್ರಾಮಸ್ಥರು ವಿನಂತಿಸುತ್ತಿದ್ದೇವೆ. ಬತ್ತೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಪೂರ್ಣ ಕುಂಭಾಭಿಷೇಕ ಹಾಗೂ ಇಲ್ಲಿ ನೆಲೆಸಿರೋಂಥ ದೇವತೆಗಳಿಗೆಲ್ಲನೂ ಎಲ್ಲ ನಮ್ಮ ಕುರುಬ ಸಮುದಾಯ ಸೇರಿ ಒಟ್ಟಾಗಿ ಅನ್ನದಾನವನ್ನು ಮಾಡುತ್ತಿದ್ದಾರೆ. ಹಾಗೂ ನಮ್ಮ ಹಿರಿಯ ಕುಲಬಾಂಧವರಾದ ಎಲ್ಲ ನಮ್ಮ ಸಹಸ್ರ ಜನಸಂಖ್ಯೆ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಈ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಿಮ್ಮಲ್ಲಿ ವಂದಿಸುತ್ತಿದ್ದೇನೆ.